ಬಾಮಾ ಹರೀಶ್ ಪುತ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಬಾಮಾ ಹರೀಶ್ ಪುತ್ರ ಉಲ್ಲಾಸ್ ಅವರು ಟ್ರೆಕ್ಕಿಂಗ್ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡಿ. ಇನ್ನು ಬಾಮಾ ಹರೀಶ್ ಖ್ಯಾತ ನಿರ್ಮಾಪಕರು ಕೂಡ ಹೌದು. ಅವರ ಪುತ್ರ ಉಲ್ಲಾಸ್ ಅವರು ಟ್ರೆಕ್ಕಿಂಗ್ ಹೋದಂಥ ಸಂದರ್ಭದಲ್ಲಿ ಅಂದರೆ ಕೊಡಚಾದ್ರಿಗೆ ಟ್ರೆಕ್ಕಿಂಗ್ ಹೋಗಿದ್ರು, ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಮತ್ತು ಮೆಜೆಸ್ಟಿಕ್ ಖ್ಯಾತಿಯ ಬಾಮಾ ಹರೀಶ್ ಪುತ್ರ ಉಲ್ಲಾಸ್ ಸಾಕಷ್ಟು ಚಿರಪರಿಚಿತರು, ಕೆಲವೊಂದು ಚಿತ್ರಗಳಲ್ಲೂ ಕೂಡ ಅಭಿನಯವನ್ನು ಮಾಡಿದ್ದಾರೆ. ಒಂದು ಕಡೆ ನೋಡಿ, ಈ ಸ್ಯಾಂಡಲ್ವುಡ್ಗೂ ಒಂಥರ ಬರಸಿಡಿಲಿದು. ಜೊತೆಗೆ ಈ ಹೃದಯಾಘಾತ ಅನ್ನೋದೇನಿದೆಯಲ್ಲ, ಇದು ಸರಣಿ ಸಾವನ್ನಪ್ತಾ ಇದ್ದಾರೆ ಜನ. ಈ ಹೃದಯಾಘಾತಕ್ಕೆ ಚಿಕ್ಕ ಮಕ್ಕಳಿಂದ ಹಿಡಿದು ಮಹಿಳೆಯರಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಬಲಿ ಆಗ್ತಾ ಇದ್ದಾರೆ. ಹೃದಯ ಸ್ತಂಭನ ಆಗ್ತಾ ಇದೆ. ಸಾಕಷ್ಟು ವೈದ್ಯಕೀಯ ಲೋಕಕ್ಕೆ ಒಂಥರ ಚಾಲೆಂಜ್ ಕೂಡ ಹೌದು. ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೃದಯಾಘಾತ ಆಗ್ತಾ ಇದೆ ಅಂತ. ಎಲ್ಲ ತುಂಬ ಚೆನ್ನಾಗಿರ್ತಾರೆ, ಫಿಸಿಕಲಿ ಫಿಟ್ ಆಗಿರ್ತಾರೆ, ಮತ್ತು ಬೇರೆ ಯಾವುದೇ ರೀತಿಯಾದಂಥ ಕಾಯಿಲೆ ಇರಲ್ಲ. ಆದರೆ ಈ ಹಾರ್ಟ್ ಅಟ್ಯಾಕ್ ಅನ್ನೋದೇನಿದೆಯಲ್ಲ, ಇದು ಯಾವ ಸಂದರ್ಭದಲ್ಲಿ ಯಾರಿಗೆ ಯಾವ ಸ್ಥಳದಲ್ಲಿ ಇರ್ತಾರೆ, ಯಾವಾಗ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ನೋಡಿ ಪಾಪ ಇವರು ಉಲ್ಲಾಸ್ ಕೊಡಚಾದ್ರಿ ಟ್ರೆಕ್ಕಿಂಗ್ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಹೃದಯ ಸ್ತಂಭನ ಆಗ್ತದೆ. ಬಾಮಾ ಹರೀಶ್ ಪುತ್ರ ಪಾಪ ಅವರಿಗೆ ಎಂಗೇಜ್ಮೆಂಟ್ ಕೂಡ ಆಗಿತ್ತು, ಡಿಸೆಂಬರ್ನಲ್ಲಿ ಮದುವೆ ಫಿಕ್ಸ್ ಆಗಿತ್ತು. ಆದರೆ ನಿಜಕ್ಕೂ ಅವರ ಕುಟುಂಬಕ್ಕೆ ಒಂಥರ ಬರಸಿಡಿಲು, ಜೊತೆಗೆ ಒಂಥರ ಸ್ಯಾಂಡಲ್ವುಡ್ಗೆ ಇದೊಂಥರ ಒಂದು ಕಪ್ಪು ಚುಕ್ಕಿ ಅಂತಲೇ ಹೇಳ್ಬೋದು. ಬಾಮಾ ಹರೀಶ್ ಅವರ ಪುತ್ರ ಬಾಮಾ ಹರೀಶ್ ಎಲ್ರಿಗೂ ಗೊತ್ತಿರೋ ಹಾಗೆ ಒಬ್ಬ ಖ್ಯಾತ ನಿರ್ಮಾಪಕರು ಹೌದು, ಜೊತೆಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಕೂಡ ಆಗಿದ್ದರು. ಎಸ್, ಬಾಮಾ ಹರೀಶ್ ಅವರ ಪುತ್ರ ಉಲ್ಲಾಸ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಇದರ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಫಿಲ್ಮ್ ರಿಪೋರ್ಟರ್ ಪೂಜಾ ಈಗ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಪೂಜಾ, ಈಗ ಸಹಜವಾಗಿ ಈ ಹೃದಯಾಘಾತ ಅನ್ನೋದು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಬೆಂಬಿಡದೆ ಕಾಡ್ತಾ ಇರುವಂತಹ ಒಂದು ಕಾಯಿಲೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಮತ್ತೊಂದು ಕಡೆ ನೋಡಿ, ಈ ಬಾಮಾ ಹರೀಶ್ ಅವರ ಪುತ್ರ ಉಲ್ಲಾಸ್ ಈಗ ಹೃದಯಾಘಾತದಿಂದನೇ ಈಗ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಕೊಡಚಾದ್ರಿಗೆ ಹೋದಂತ ಸಂದರ್ಭದಲ್ಲಿ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಏನಿದೆ ಹೆಚ್ಚಿನ ಡೀಟೇಲ್ಸ್ ಪೂಜಾ? ಎಸ್ ಚೇತನ್, ಸ್ಯಾಂಡಲ್ವುಡ್ಗೆ ಆಘಾತ ಸುದ್ದಿ ಅಂತಾನೆ ಹೇಳ್ಬೋದು. ಮೆಜೆಸ್ಟಿಕ್ ಖ್ಯಾತಿಯ ನಿರ್ಮಾಪಕ ಬಾಮಾ ಹರೀಶ್ ಅವರ ಪುತ್ರ ಉಲ್ಲಾಸ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಕೊಡಚಾದ್ರಿ ಟ್ರೆಕ್ಕಿಂಗ್ ವೇಳೆ ಹೃದಯಾಘಾತ ಆಗಿರುವಂತದ್ದು. ಉಲ್ಲಾಸ್ ಅವರಿಗೆ ರಕ್ಷಿಸಲು ಪ್ರಯತ್ನಿಸಿದ್ದಾರೆ ಅವ್ರ ಜೊತೆ ಹೋದಂತ ಸಾಕಷ್ಟು ಜನ, ಬಟ್ ಸಾಧ್ಯವಾಗಿಲ್ಲ. ಇತ್ತೀಚೆಗಷ್ಟೇ ಉಲ್ಲಾಸ್ ಅವರ ನಿಶ್ಚಿತಾರ್ಥ ಕೂಡ ಆಗಿತ್ತು. ಡಿಸೆಂಬರ್ ಅಲ್ಲಿ ಮದುವೆ ಕೂಡ ನಿಗದಿಯಾಗಿತ್ತು ಅಂತ ಕೇಳ್ಪಟ್ಟಿದೆ. ರಂಗಭೂಮಿಯಲ್ಲಿ ಸಾಕಷ್ಟು ಮಕ್ಕಳ ಜೊತೆ ತೊಡಗಿಕೊಂಡಿದ್ರು, ಸಕ್ರಿಯವಾಗಿದ್ರು ಉಲ್ಲಾಸ್ ಅವರು. ಇಷ್ಟು ಚಿಕ್ಕ ವಯಸ್ಸಲ್ಲೇ ಈ ತರ ವಿಚಾರ ಕೇಳಿ ನಮ್ಮ ಇಂಡಸ್ಟ್ರಿ ಅವರೇ ಬೇಜಾರು ಮಾಡ್ಕೊಂಡಿರುವಂತದ್ದು. ಸಿನಿಮಾ ವಲಯದಲ್ಲೂ ಸಾಕಷ್ಟು ಸ್ನೇಹಿತರನ್ನು ಸಂಪಾದಿಸಿದ್ರು. ಅವರ ಅಗಲಿಕೆ ನಿಧಾನ ಸ್ಯಾಂಡಲ್ವುಡ್ಗೆ ಭಾರಿ ಆಘಾತ ತಂದಿರುವಂತದ್ದು. ಹಲವಾರು ಗಣ್ಯರಾಗಿರ್ಬೋದು, ಕಲಾವಿದರಾಗಿರ್ಬೋದು ತೀವ್ರ ಸಂತಾಪ ಕೂಡ ಸೂಚಿಸಿದ್ದಾರೆ. ಬಾಮಾ ಹರೀಶ್ ಅತ್ಯಂತ ದೊಡ್ಡ ಒಂದು ಇಂಡಸ್ಟ್ರಿಗೆ ಹಿಟ್ ಸಿನಿಮಾಗಳು ಕೊಟ್ಟಂತಹ ನಿರ್ದೇಶಕ. ಅವರ ಮಗ ಈ ತರ ಇಷ್ಟು ಚಿಕ್ಕ ವಯಸ್ಸಲ್ಲೇ ಸಾವನ್ನಪ್ಪಿರುವುದು ಬೇಜಾರು ತಂದು ಉಂಟು ಮಾಡಿದೆ. ಎಸ್ ಪೂಜಾ, ಈಗ ಟ್ರೆಕ್ಕಿಂಗ್ ಹೋದಂಥ ಸಂದರ್ಭದಲ್ಲಿ ಅವ್ರು ಒಬ್ಬರೇ ಹೋಗಿದ್ರಂತ ಅಥವಾ ಸ್ನೇಹಿತರ ಜೊತೆ ಹೋಗಿದ್ರಂತ, ಏನಿದೆ ಅದ್ರ ಬಗ್ಗೆ ಡೀಟೇಲ್ಸ್? ಟ್ರೆಕ್ಕಿಂಗ್ ಹೋಗಿದ್ದ ಸಮಯದಲ್ಲಿ ಅವರು ಒಂದು ಫ್ಯಾಮಿಲಿ ಜೊತೆ ಹೋಗಿರ್ಲಿಲ್ಲ. ಆಕ್ಚುಲಿ ಅವರು ಫ್ರೆಂಡ್ ಗಳ ಜೊತೆ ಹೋಗಿರುವಂತದ್ದು. ಫ್ರೆಂಡ್ ಗಳವ್ರನ್ನ ಕಾಪಾಡಲು ಸಾಕಷ್ಟು ಟ್ರೈ ಮಾಡಿದ್ರಂತೆ. ಕೊಳಚಾರಿ ಟ್ರೆಕ್ಕಿಂಗ್ ವೇಳೆ ಹೃದಯಾಘಾತ ಆಗಿರುವಂತದ್ದು. ಉಲ್ಲಾಸ್ ಅವ್ರ ಜೊತೆ ಇದ್ದಂತಹ ಅವರ ಫ್ರೆಂಡ್ಸ್ ಆಗಿರ್ಬೋದು, ಸಾಕಷ್ಟು ಜನ ಅವರನ್ನ ಆಸ್ಪತ್ರೆಗೆ ಕೂಡ ಕರ್ಕೊಂಡು ಹೋಗಿರುವಂತದ್ದು. ಅವರನ್ನು ಬದುಕಿಸಲು ಸಾಕಷ್ಟು ಟ್ರೈ ಮಾಡಿದ್ದಾರೆ, ಬಟ್ ಸಾಧ್ಯವಾಗಿಲ್ಲ. ಎಸ್ ಪೂಜಾ, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಾಕಷ್ಟು ಅವರ ಕುಟುಂಬಕ್ಕೆ ಒಂದು ಬರಸಿಡಿಲು, ಜೊತೆಗೆ ನೋಡಿ ಸ್ಯಾಂಡಲ್ವುಡ್ಗೆ ಒಂಥರ ನಷ್ಟ ಇದು. ಮೆಜೆಸ್ಟಿಕ್ ಖ್ಯಾತಿಯ ಉಲ್ಲಾಸ್ ಇವರು ಚಿರಪರಿಚಿತರು, ಜೊತೆಗೆ ಒಬ್ಬ ಖ್ಯಾತ ನಿರ್ಮಾಪಕನ ಪುತ್ರನೂ ಹೌದು. ಹಾಗಾಗಿ ನೋಡಿ, ಇಂಥ ಒಂದು ಈ ಹಾರ್ಟ್ ಅಟ್ಯಾಕ್ ಯಾಕೆ ಮತ್ತು ಫಿಸಿಕಲಿ ಎಲ್ಲರೂ ತುಂಬ ಚೆನ್ನಾಗಿ ಫಿಟ್ ಆಗಿರ್ತಾರೆ, ಫಿಟ್ ಆ್ಯಂಡ್ ಫೈನ್ ಆಗಿರ್ತಾರೆ. ಆದರೆ ಈ ಹೃದಯ ಸ್ತಂಭನ ಅನ್ನೋದೇನಿದೆಯಲ್ಲ, ಇದರಿಂದ ಬದುಕಿ ಬಾಳಬೇಕಾದಂಥವರು, ಜೊತೆಗೆ ಇಂಡಸ್ಟ್ರಿಗೆ ಬೇಕಾದಂಥವರು ಇವತ್ತು ಇಹಲೋಕವನ್ನು ತ್ಯಜಿಸ್ತಾ ಇರುವಂಥದ್ದು ನಿಜಕ್ಕೂ ವಿಪರ್ಯಾಸ.